ಆಹಾ, ಹೊಟ್ಟೆ ಹಸ್ದೋಗಿತ್ತು. ದಿನ ಇದೇ ಥರ ನಮ್ಮ ಏರಿಯಾಗೆ ಡ್ರಾಪ್ ಸಿಕ್ಕಿದ್ರೆ ಹಾಗೆ ಇಲ್ಲಿಗೆ ಜಂಪ್ ಆಗಿ ದಿನಾ ಮನೆ ಊಟ ಮಾಡ್ಬೋದು. ಬರೀ ಮನೆ ಊಟ ಮಾಡೋದೇನು, ಮನಸ್ಸು ಮಾಡಿದರೆ ಮನೇಲೇ ಕೂತ್ಕೊಂಡು ದರ್ಬಾರ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಯಾರು ನಿಮ್ಮ ಅಪ್ಪ ಬಂಡವಾಳ ಆಗ್ತಾನೆ? ಅಪ್ಪ ಅಲ್ಲ, ಅಮ್ಮ ಕೊಡ್ತಾಳೆ. ಇಲ್ಲಿ ನೋಡಿಲಿ. ಏನ್ ಸೋಪ್ ವ್ಯಾಪಾರ ಮಾಡೋ ಅಂತಿದ್ಯಾ? ತುನಿನ ಇದನ್ನ ಹಚ್ಕೊಂಡು ನಿಮ್ಮ ಮುಖ ತೊಳ್ಕೊಬೇಕು. ಇದು ಮುಖ ಬೆಳ್ಳಗಾಗಕ್ಕೆ ವೇಟ್ ಕ್ರೀಮು. ಆಮೇಲೆ ಬಿಸಿಲಲ್ಲಿ ಮುಖ ಕಪ್ಪಾಗ್ದಿರೋಂಗೆ ಇದು ಶನಿ ಕ್ರೀಮು. ಆಮೇಲೆ ಇದು ನೋಡು, ಮುಖ ಲಕ್ಲಕ ಅಂತ ಹೊಳಿಯೋಕ್ಕೆ ಗೋಲ್ಡ್ ಕ್ರೀಮು. ಆಮೇಲೆ ಇದು ತಲೆ ಕೂದಲು ಸೊಂಪಾಗಿ ಬೆಳೆಯೋಕ್ಕೆ ಶ್ಯಾಂಪು ಪಾರಿಂದು. ಆಮೇಲೆ ಇದು ನೋಡು, ಮೈಯೆಲ್ಲ ಗಮ್ಮನಕ್ಕೆ ಪಾರಿನ್ ಸೆಂಟು. ಅದೇ ಹುಡುಗಿರೆಲ್ಲ ಹುಡುಕೊಂಬಂದು ಅಂಟ್ಕೋತಾರಲ್ಲ ಅದು. ನಿಮ್ಮಿ ಅದೇ ಒಂದ್ಸಲ ನಾಯಿ ಅಟ್ಟಿಸ್ಕೊಂಬಂತು ಅಂತ ಅಮ್ಮ ಮೋರಿಗೆ ಬಿದ್ದು ತಲೆ ಏಟ್ ಮಾಡ್ಕೊಂಡಿದ್ರಲ್ಲ, ಅದ್ರ ಎಫೆಕ್ಟ್ ನೋಡಿ ಈಗ ಗೊತ್ತಾಗ್ತಿದೆ. ಗ್ಯಾರಂಟಿ ಅಮ್ಮ ಮೆಂಟ್ಲಾಗಿದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು. ಮುಚ್ಚ ಬಾಯಿ ಸಾಕು, ನೀನು ಹೆತ್ತಮ್ಮ, ನಾನು ಹೇಳ್ತಿದ್ದೀನಿ ಕೇಳು. ಹೇಳು. ನೋಡು, ಇದನ್ನೆಲ್ಲ ಹಚ್ಕೊಂಡು 2 ವಾರಗಳಲ್ಲಿ ಗಮನೀಯ ಮೈ ಕಾಣ್ತಿಂತಾರಲ್ಲ, ಆ ಥರ ಆಗ್ಬೇಕು ನೀನು. ಆಮೇಲೆ ಒಳ್ಳೊಳ್ಳೆ ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿಂದು ಮೈ ಕೈ ತುಂಬ್ಕೋಬೇಕು. ಆಮೇಲೆ ಆ ಜಾನ್ಸನ್ ಹತ್ರ ಮಾತಾಡ್ಕೊಂಡು ಪಿಜು ಕಟ್ ಬಂದಿದ್ದೀನಿ. ಒಳ್ಳೆ ಟ್ರೈನ್ ಕೊಡ್ತಾನಂತೆ. ಯಾವುದಕ್ಕೋ? ಜಿಮ್ಮು ಕಣು, ಜಿಮ್ಮು. ನೀನು ಜಿಮ್ಮಿಗೆ ಹೋಗಿ ಚೆನ್ನಾಗಿ ವ್ಯಾಯಾಮ ಮಾಡಬೇಕು. ರಟ್ಟೆ ಮೇಲೆ ಮೊಟ್ಟೆ ಬರೋ ಥರ ಮೈ ಕೈ ಎಲ್ಲ ಗಟ್ಟಿ ಆಗಬೇಕು. ಆಮೇಲೆ ಆ ಋತಿಕ್ ರೋಷನಿ ಹಾಕೋತಾನಲ್ಲ, ಹಾಗೆ ಟೈಟಾಗಿ ನೀನು ಟೀ ಶರ್ಟ್ ಹಾಕೋಬೇಕು. ಆಮೇಲೆ ಡ್ಯಾನ್ಸ್ ಸ್ಕೂಲ್ಗೂ ಫೀಸ್ ಕಟ್ ಬಂದಿದ್ದೀನಿ. ನೀನು ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಕೊಂಡು ಆ ಋತಿಕ್ ರೋಷನಿ ಥರನೇ ಅಂತ ಡ್ಯಾನ್ಸ್ ಮಾಡ್ತಿದ್ರೆ ಅವಳು ಹಂಗೆ ಕಳೆದೋಗ್ಬಿಡ್ತಾಳೆ. ಅವಳಂದ್ರೆ ಯಾರಮ್ಮ? ಯಾರೋ ಒಬ್ಳು ಹುಡುಗಿ ಕಣ. ನೀನು ಹಿಂಗೆ ಮಾಡ್ತಿದ್ರೆ ಅವಳು ಓಡ್ ಬಂದು ನಿನ್ನ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಹಾಕಿ ನನಗೆ ನೀನೇ ಬೇಕು ಅಂತ ಮುಂಗಾರು ಮಳೆ ಇರ್ಲಿ ಥರ ಲವ್ ಮಾಡ್ತಾಳೆ. ಅದೇ ಥರ ಕೈನೂ ಕೊಟ್ಟೋಗ್ತಾಳೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಅಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ.
ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.